ಹಿಜಾಬ್ ಹಾಗೂ ಕೇಸರಿ ಶಾಲ್ ವಿವಾದ. ಜೂನ್ನಲ್ಲಿ ಶಾಲೆಗಳಿಗೆ ಕೇಸರಿ ಶಾಲ್ ವಿತರಣೆಯನ್ನ ಮಾಡ್ತೀವಿ ಅಂತ ಶಾಸಕ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನ್ನಲ್ಲಿ ಶಾಲೆಗಳು ಆರಂಭ ಆಗುತ್ತೆ, ನಾವೇ ಹೋಗಿ ಎಲ್ಲ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್. ಕೇಸರಿ ಶಾಲ್ ಹಾಕುವುದು ನಮ್ಮ ಹಕ್ಕು, ಅದು ನಮ್ಮ ಧರ್ಮ. ಕೇಸರಿ ಶಾಲ್ಗೆ ನಿಷೇಧ ಹೇರಲು ಯಾರು ಅಧಿಕಾರ ಕೊಟ್ಟರು ಪ್ರಶ್ನೆ ಮಾಡಿದ್ದಾರೆ ಸರ್ಕಾರಕ್ಕೆ. ಪಾಲಕರು ಮಕ್ಕಳಿಗೆ ತಿಲಕ ಇಟ್ಟು ಕೇಸರಿ ಶಾಲ್ ಹಾಕಿ ಶಾಲೆ ಕಳಿಸಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರು ಹೇಗೆ ವಿರೋಧ ಮಾಡ್ತಾರೆ, ಹೇಗೆ ತಡಿತಾರೆ ನಾವು ನೋಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ ಶಾಸಕ ಯತ್ನಾಳ್. ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವು. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲ್ ಹಾಕುವಂಥ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ಕರ್ನಾಟಕದ ನಾವು ಹಿಂದೂಗಳಿಗೆ ಕರೆ ಕೊಡ್ತೀನಿ, ನಿಮ್ಮ ಮಕ್ಕಳಿಗೆಲ್ಲ ಕೇಸರಿ ತಿಲಕ ಶಾಲೆ ಹಾಕೊಂಡು ಶಾಲೆಗೆ ಕಳಿಸ್ರಿ. ಎಷ್ಟು ದಿವಸ ಇವ್ರು ಮಾಡ್ತಾರೆ, ಹೆಂಗೆ ವಿರೋಧ ಮಾಡ್ತಾರೆ, ಹೊರಗೆ ಹಾಕ್ತಾರೋ, ಇವ್ರು ಏನು ಮಾಡ್ತಾರೋ ನೋಡ್ತೀವಿ. ಜೈ ಶ್ರೀರಾಮ್ ಅನ್ರಿ, ಇನ್ನು ಮ್ಯಾಗ ಅಟೆಂಡೆನ್ಸ್ ತೊಗೋತಾರೆ. ಮಲ್ಲನಗೌಡ ಪಾಟೀಲ್ ಎಸ್ ಸರ್ ಅನ್ನೋದಿಲ್ಲ, ಜೈ ಶ್ರೀರಾಮ್ ಅನ್ನೋದು. ಹಾಂ, ಮಿಸ್ಟರ್ ಎಕ್ಸ್ ಎಸ್ ಜೈ ಶ್ರೀರಾಮ್. ಸರ್ಗಳಿಗೆ ನಮಸ್ಕಾರ ಮಾಡಕ್ಕೆ ಜೈ ಶ್ರೀರಾಮ್ ತಲಿಬಾಗಿ ನಮಸ್ಕಾರ. ಜೂನ್ದಾಗ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವು. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲ್ ಹಾಕುವಂಥ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ನಿರಾಶ್ರಿತರ ಆಶ್ರಮದಲ್ಲಿದ್ದ ವಿದೇಶಿ ಪ್ರಜೆಗಳು ಎಸ್ಕೇಪ್ ಆಗಿದ್ದಾರೆ. ನೈಜೀರಿಯಾ, ಉಗಾಂಡ, ಕೀನ್ಯಾ ಮತ್ತು ಬಾಂಗ್ಲಾದವರು ಎಸ್ಕೇಪ್ ಆಗಿರುವುದು. ನಿರಾಶ್ರಿತರ ಆಶ್ರಮದಲ್ಲಿದ್ದಂತಹ ವ್ಯಕ್ತಿಗಳು ವಿದೇಶಿ ಪ್ರಜೆಗಳಿವರು ನೈಜೀರಿಯಾ, ಉಗಾಂಡ, ಕೀನ್ಯಾ ಮತ್ತು ಬಾಂಗ್ಲಾ ಮೂಲದವರು ಇದ್ದಕ್ಕಿದ್ದಂಗೆ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಕೊತ್ತನೂರು ಬಳಿಯ ನಿರಾಶ್ರಿತರ ಕೇಂದ್ರದಲ್ಲಿದ್ದರು. ಉಗಾಂಡ, ನೈಜೀರಿಯಾದ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ. ಕಿಟಕಿಯ ಗ್ರಿಲ್ ಮುರಿದು ಎಸ್ಕೇಪ್ ಆಗಿದ್ದಾರೆ 4 ಜನ ಮಹಿಳೆಯರು. ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆ ಕೂಡ ಎಸ್ಕೇಪ್ ಆಗಿರುವುದು. ಉಗಾಂಡದ ತೋಪಿಷ್ಟ, ನಗವ, ಸಫೀನಾ, ಪಿತಿನಾ ಅನ್ನೋರು ನಾಪತ್ತೆಯಾಗಿರು 4 ಜನ ಮಹಿಳೆಯರು. ವೀಸಾ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಚಿಕ್ಕಗುಬ್ಬಿ ಬಳಿ ಇರುವಂತಹ ಹೋಮ್ ಆಫ್ ಹೋಪ್ ಬಳಿಯ ಆಶ್ರಮ ಇದು, ನಿರಾಶ್ರಿತ ಆಶ್ರಮ. ಮೇ 11ರಂದು ಬೆಳಗ್ಗೆ 3 ಗಂಟೆಗೆ ಸುಮಾರಿಗೆ ನಡೆದಂತಹ ಘಟನೆ. 4 ಜನ ಕಿಟಕಿಯ ಗ್ರಿಲ್ ಅನ್ನ ಮುರಿದು, ಟೈಟ್ ಸೆಕ್ಯೂರಿಟಿ ಇದೆ, ಅದರಲ್ಲಿ ಪೊಲೀಸ್ ಬಂದೋಬಸ್ತ್ ಇತ್ತು, ಅವರ ಕಣ್ ತಪ್ಪಿಸಿ ಎಸ್ಕೇಪ್ ಆಗಿದೆ. ಅಲ್ಲಿದ್ದಂತಹ ಸೆಕ್ಯೂರಿಟಿಗಿದ್ದಂತಹ ಪೊಲೀಸರು, ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ. ಇದರ ವೀಸಾ ಅವಧಿ ಮುಗಿದಿದ್ದಂತಹ ಕಾರಣಕ್ಕಾಗಿ ಅಲ್ಲಿ ಇಡ್ಲಾಗಿತ್ತು ಇವರನ್ನ ನಿರಾಶ್ರಿತ ಕೇಂದ್ರದಲ್ಲಿ. ಕಿಟಕಿಯ ಮುರಿದು ರಾಡ್ಗಳನ್ನು ಕಿತ್ತು ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ 4 ಜನ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ನಿಜಕ್ಕೂ ಕೂಡ ಇದು ಹೇಗಾಯಿತು ಅನ್ನೋದು ನಂಬೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಸೆಕ್ಯೂರಿಟಿ ಸಿಬ್ಬಂದಿಗಳಿದ್ರೂ ಕೂಡ ಈ ರೀತಿಯಾಗಿ, ಅದು ಮಹಿಳೆಯರು ಕಿಟಕಿ ಗ್ರಿಲ್ಗಳನ್ನು ಮುರಿದು ಎಸ್ಕೇಪ್ ಆಗ್ತಾರೆ ಅಂದ್ರೆ ಹೇಗೆ ನಡೆದಿದೆ ಘಟನೆ, ಏನು ಮಾಹಿತಿ ಸಿಗ್ತಾ ಇದೆ? ಅರುಣ್, ಏನು ನಿರಾಶ್ರಿತರ ಕೇಂದ್ರದಲ್ಲಿದ್ದಂತ 4 ವಿದೇಶಿ ಪ್ರಜೆಗಳು ಈಗ ಆ ಒಂದು ಗ್ರಿಲ್ಸ್ ಅನ್ನ ಮುರಿದು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರುವಂತದ್ದು. ಏನು FRRO ಅಧಿಕಾರಿಗಳು ಇವರನ್ನ ಅಕ್ರಮವಾಗಿ ನಗರದಲ್ಲಿ ನೆಲೆಸಿದ್ದಾರೆ ಅಂತೇಳಿ ಅವರನ್ನು ವಶಕ್ಕೆ ಪಡೆದು ಒಂದು ನಿರಾಶ್ರಿತರ ಒಂದು ಆಶ್ರಮದಲ್ಲಿ ಇಟ್ಟಿರ್ತಾರೆ. ನಂತರ ಕಳೆದ ಸುಮಾರು ದಿನಗಳಿಂದ ಅಲ್ಲಿದ್ರು. ಆದ್ರೆ ಇತ್ತೀಚೆಗೆ ಏನು ಅವರು ಆ ಒಂದು ಕಿಟಕಿಯ ಒಂದು ಗ್ರಿಲ್ಸ್ ಅನ್ನ ಮುರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತೇಳಿ ಈಗ ಒಂದು ಪೊಲೀಸ್ ಠಾಣೆಗೆ ದೂರು ಕೂಡ ಕೊಡಲಾಗಿದೆ. ಈಗಾಗಲೇ ಆ ಒಂದು ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಅದನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಏನು ಆಟೋ ರಾಜ ಎಂಬುವರು ಈ ಒಂದು ಆಶ್ರಮವನ್ನು ನಡೆಸ್ತಾ ಇದ್ರು. ಅಲ್ಲಿ ಸಾಕಷ್ಟು ಮಂದಿ ವಿದೇಶಿ ಪ್ರಜೆಗಳನ್ನ ಅಲ್ಲಿ ಇರಿಸಲಾಗಿತ್ತು. ಯಾಕಂದ್ರೆ FRRO ಕೇಂದ್ರದಲ್ಲಿ ಸುಮಾರು ಜನ ವಿದೇಶಿ ಪ್ರಜೆಗಳನ್ನ ಈಗಾಗಲೇ ಅಲ್ಲಿ ಇರಿಸಲಾಗಿರುವಂತದ್ದು. ಆದ್ರೆ ಸ್ಥಳದ ಕೊರತೆಯಿಂದಾಗಿ ಈ ಒಂದು ಆಶ್ರಮದಲ್ಲಿ ಕೂಡ ಕೆಲವು ಮಂದಿಯನ್ನ ಇರಿಸಿದ ಸಂದರ್ಭದಲ್ಲಿ ಅಲ್ಲಿ ಉಗಾಂಡ ಮತ್ತೆ ನೈಜೀರಿಯಾಕ್ಕೆ ಸೇರಿದಂತ ಒಂದು 4 ವಿದೇಶಿ ಮಹಿಳೆಯರನ್ನು ಕೂಡ ಅಲ್ಲಿ ಇರಿಸಲಾಗಿರುತ್ತೆ. ಆದ್ರೆ ಕಳೆದ ರಾತ್ರಿ ಇವರು ಬೆಳಗಿನ ಜಾವ ಸುಮಾರು 3 ಗಂಟೆ ಸುಮಾರಿಗೆ ಕಿಟಕಿ ಗ್ರಿಲ್ಸ್ ಅನ್ನ ಮುರಿದು ಅಲ್ಲಿಂದ ಕಾಂಪೌಂಡ್ ಅನ್ನ ಹಾರಿ ಎಸ್ಕೇಪ್ ಆಗಿದ್ದಾರೆ ಅಂತ ಈಗ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಈಗಾಗಲೇ ಆ ಒಂದು ಆಶ್ರಮ ನಡೆಸಿರುವಂತಹ ಮಾಲೀಕರು ಕೂಡ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿದ್ದಂತ ಮಹಿಳೆಯರು ಯಾರಿದ್ರೆ ಅವ್ರ ಬಗ್ಗೆ ಒಂದು ಏನು ಅವ್ರ ಬಗ್ಗೆ ಇರುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರಿಗೆ ಕೊಟ್ಟಿರೋದು. ಮತ್ತೆ ಇವರು ವೀಸಾ ಅವಧಿ ಮುಗಿದ್ರು ಕೂಡ ನಗರದಲ್ಲಿ ನೆಲೆಸಿರ್ತಾರೆ. ಇವರನ್ನ ಪತ್ತೆ ಮಾಡಿ ಪೊಲೀಸರು ಮತ್ತೆ FRRO ಅಧಿಕಾರಿಗಳು ಅವರನ್ನ ಏನು ಅವರ ಮಾತೃ ದೇಶಕ್ಕೆ ಕಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಕೂಡ ಪಡ್ತಾ ಇದ್ರು. ಆದ್ರೆ ಅವರನ್ನ ಆಶ್ರಮದಲ್ಲಿ ಇರಿಸಿರುವಂತಹ ಸಂದರ್ಭದಲ್ಲಿ ಈ ರೀತಿ ಗ್ರಿಲ್ಸ್ ಅನ್ನು ಮುರಿದು ಎಸ್ಕೇಪ್ ಕೂಡ ಆಗಿರೋದು. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ತುಮಕೂರು ಜಿಲ್ಲೆ ಶಿರಾದಲ್ಲಿ ಬಾಲಕಿ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂಗೆ ಮಗಳನ್ನ ತಂದೆಗೆ ಕೊಲೆ ಮಾಡಿದ್ದಾಗಿ ಈಗ ಪೊಲೀಸ್ ವಿಚಾರಣೆಯಲ್ಲಿ ತಪ್ಪನ್ನ ಒಪ್ಕೊಂಡಿದ್ದಾನೆ. ಆ ತಂದೆ ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ. ಫೈನಲ್ ಮಗಳು ನಾಪತ್ತೆಯಾಗಿದ್ದಾಳೆ ಅನ್ನುವಂಥ ಅನುಮಾನ ಇತ್ತು, ಆದರೆ ಮಗಳನ್ನ ತಂದೆನೇ ಕೊಲೆ ಮಾಡಿದ್ದು ಅಂತ ಈಗ ಗೊತ್ತಾಗಿದೆ ವಿಚಾರಣೆಯಲ್ಲಿ. ಅದು ಬಾವಿಗೆ ತಳ್ಳಿ ಕೊಲೆ ಮಾಡಿ ಕಲ್ಲು ಎತ್ತಿ ಹಾಕಿದ್ದ ತಂದೆನೇ, ಸ್ವಂತ ತಂದೆ. ನಿಂಬೆ ಮರದಹಳ್ಳಿ ಗ್ರಾಮದ
17 ವರ್ಷದ ಮೇಘನ ಕೊಲೆಯಾದಂತಹ ಮಗಳು ದುರ್ದೈವ. ಹೆಂಡತಿ ಸಂಬಂಧಿಕನ ಜೊತೆ ಮದುವೆ ಒಪ್ಪುತ್ತಾ ಇರಲಿಲ್ಲ ತಂದೆ. ನನ್ನ ಸಂಬಂಧಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಈ ಕೊಲೆ ಮಾಡಿರುವಂತಹ ವ್ಯಕ್ತಿ, ಅಂದ್ರೆ ಕೊಲೆ ಆಗಿರುವಂತಹ ಮೇಘನಾಳ ತಾಯಿ ಹೇಳ್ತಾ ಇದ್ಲಂತೆ. ಆದ್ರೆ ಇದಕ್ಕೆ ಈ ಹುಡುಗಿಯ ತಂದೆ ಒಪ್ಕೊಳ್ತಾ ಇರಲಿಲ್ಲ. ಇದೇ ವಿಚಾರಕ್ಕೆ ಮಗಳನ್ನ ಕೊಲೆ ಮಾಡಿದ್ದಾನೆ ತಂದೆ. ತಿಮರಾಯಪ್ಪ ಈತನ ಹೆಸರು. 15 ದಿನದಿಂದ ತಲೆಮರೆಸಿಕೊಂಡಿದ್ದ ಈತನು ಕೂಡ ಅಬ್ಸ್ಕ್ಯಾಂಡ್ ಆಗಿದ್ದ. ಅನುಮಾನದಿಂದ ಕೊಲೆ ಆಗಿರುವಂತಹ ಮೇಘನಾಳ ತಂದೆ ದೂರು ಕೊಡ್ತಾರೆ ಪೊಲೀಸರಿಗೆ. ಈತನನ್ನ ಹುಡುಕೊಂಡ್ಬಂದು ವಿಚಾರಣೆ ಮಾಡ್ತಾರೆ. ಇವತ್ತು ಗೊತ್ತಾಗಿರುವಂತಹ ವಿಚಾರ ಏನಂದ್ರೆ, ಬಾವಿಗೆ ತಳ್ಳಿ ಈತನೇ ಕೊಲೆ ಮಾಡಿದ್ರು ಸ್ವಂತ ತಂದೆ. ಕೊಲೆ ಮಾಡಿ ಮೇಲಿಂದ ಕಲ್ಲು ಎತ್ತು ಹಾಕಿ ಅದನ್ನ ಪೊಲೀಸ್ ವಿಚಾರಣೆಯಲ್ಲಿ ತಪ್ಪನ್ನ ಒಪ್ಕೊಂಡಿದ್ದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಬಹಳ ಕ್ಷುಲ್ಲಕ ವಿಚಾರ ಇದು, ಕ್ಷುಲ್ಲಕ ಕಾರಣ. ಮದುವೆ ವಿಚಾರಕ್ಕೆ ಈ ರೀತಿಯಾಗಿ ಮಗಳನ್ನ ಸ್ವಂತ ತಂದೆನೇ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾರೆ ಅಂತಿದ್ರೆ, ಆಮೇಲೆ ಈತ 11 ದಿನದಿಂದ ಎಲ್ಲಿ ಹೋಗಿದ್ದ, ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಏನೇನು ಅಪ್ಡೇಟ್ಸ್ ಆಗಿದೆ ಈ ಬಗ್ಗೆ? ಅರುಣ್, ನಿಜಕ್ಕೂ ಕೂಡ ಇವತ್ತು ಮಧ್ಯಾಹ್ನದ ಅಷ್ಟೊತ್ತಿಗೆ ಪೊಲೀಸ್ ಠಾಣೆಯಲ್ಲಿ ಮಗಳನ್ನ ಕೊಲೆ ಮಾಡಿರೋದಾಗಿ ತಂದೆನೇ ಒಪ್ಕೊಂಡಿರ್ತಕ್ಕಂಥದ್ದು. ಕಾರಣ ಕೇಳಿದಂತ ಪೊಲೀಸರಿಗೆ ನಿಜಕ್ಕೂ ಇದೊಂದು ಕಾರಣನ ಅಂತ ಹೇಳಿ ಅವ್ರಿಗೆ ಅನುಮಾನ ಹುಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಈ ಮಗಳಿಗೆ ಮದುವೆ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಅಂದ್ರೆ ತಾಯಿಯ ಸಂಬಂಧಿಕರೊಂದಿಗೆ ಮದುವೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದೇ ತಾಯಿಯ ಸಂಬಂಧಿಕರಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ತಂದೆಗೆ ತಿಮ್ಮರಾಯಪ್ಪನಿಗೆ ಇಷ್ಟ ಇರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ 1 ವರ್ಷದಿಂದ ಕೂಡ ಜಗಳಗಳು ನಡೀತಾ ಇರ್ತವೆ. ಈತನ ವಿರೋಧದ ನಡುವೆ ಕೂಡ ಮಾವನ್ ಮನೆಯವರು ಈತ ಮೇಘನಾಗೆ 2 ಮಾಂಗಲ್ಯ ಚೈನ್ ಮತ್ತೆ ಸೀರೆ ಇತರ ಸೇರಿದಂತೆ ಒಡವೆಗಳನ್ನ ತಂದಿಟ್ಟಿರ್ತಾರೆ. ಇದನ್ನ ಮನಗಂಡಂತ ತಿಮ್ರಾಪ್ಪ ಏನ್ ಮಾಡ್ತಾನೆ, ಕೋಪದಿಂದ ಮಗಳನ್ನ ಕರೆದೊಯ್ದು ಕಳೆದ ಏಪ್ರಿಲ್ 15ನೇ ತಾರೀಕಿನಂದು ಮಧ್ಯರಾತ್ರಿ ಕರೆದೊಯ್ದು ತೋಟದಲ್ಲಿ ಮರ್ಡರ್ ಮಾಡ್ತಾನೆ. ಅದಾದ ನಂತರ ಈತನೇ ಬಂದು ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಲಾಂಚ್ ಮಾಡ್ತಾರೆ. ಅದಾದ ನಂತರ 10 ದಿನ ಇವನು ಕೂಡ ಹುಡುಕಾಡೋ ತರ ಡ್ರಾ ಮಾಡಿ ಬಳಿಕ ಇವನು ಎಸ್ಕೇಪ್ ಆಗಿರ್ತಾನೆ. ಅನುಮಾನ ಬಂದಂತ ಮನೆಯವರು ಈತನೂ ಕೂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಹೇಳಿ ಇದೇ ಕಳ್ಳಂಬೆಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ. ಇದೆಲ್ಲ ನೋಡಿದಂತ ಪೊಲೀಸ್ನವರು ಘಟನೆ ಎಲ್ಲೋ ಹೋಗ್ತಾ ಇದೆ ಅಂತ ಹೇಳಿ ಇವರು ಇಮಿಡಿಯೇಟ್ ಆಗಿ ಪ್ರಕರಣ ದಾಖಲಿಸ್ಕೊಂಡು ಫಸ್ಟ್ ಈತನನ್ನ ಹುಡ್ಕೊಂತ ಪ್ರಯತ್ನ ಮಾಡ್ತಾರೆ. ಮೊನ್ನೆ ಪೊಲೀಸರಿಗೆ ಇವನು ಸಿಕ್ಕಿರ್ತಕ್ಕಂಥದ್ದು. ನಿನ್ನೆ ಪೂರ್ತಿ ವಿಚಾರಣೆ ಮಾಡಿದ್ದಾರೆ, ಮತ್ತೆ ಇವತ್ತು ಕೂಡ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆಯೇ ಆತ ಎಲ್ಲ ಒಂದು ನಿಜವನ್ನ ಒಪ್ಕೊಂಡಿರ್ತಕ್ಕಂಥದ್ದು. ನಾನೇ ಮಗಳನ್ನ ಕೊಲೆ ಮಾಡಿದೆ, ಮೊದಲು ಬಾವಿ ತೇಳ್ದೆ, ಅನಂತರ ಕಲ್ಲೆತ್ತು ಹಾಕಿದೆ, ಅನಂತರ ಶವನ ಈಚೆ ತೆಗೆದು ಊತಿ ಹಾಕಿದ್ದೀನಿ ಅಂತ ಹೇಳಿ ಆತ ಬಾಯಿ ಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನೋ ಪೊಲೀಸರು ಕೂಡ ಆತನ ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆಯನ್ನ ತೀವ್ರವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನೋ ನಾಳೆ ಮೃತದೇಹನ ಹೊರಗೆ ತೆಗೆದು ಶಿರಾ ತಹಶೀಲ್ದಾರ್ ಮತ್ತೆ ರೆವಿನ್ಯೂ ಅಧಿಕಾರಿಗಳ ಸಮ್ಮುಖದಲ್ಲಿ ಶವನ ಹೊರ ತೆಗೆದು ಶವ ಪರೀಕ್ಷೆ ನಡೆಸಿದ್ದಾರೆ. ಅರುಣ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜನಿಗೆ ಹರಕೆ ಕೋಲ ತೀರಿಸಿದ್ದಾರೆ ಕನ್ನಡ ಚಿತ್ರರಂಗದ ಡಿಂಪಲ್ ಕ್ವೀನ್ ರಚಿತಾ ರಾಮ್. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವ್ಯಂಜನ ಪದವು ಕೊರಗಜ್ಜ ಸನ್ನಿಧಿಯಲ್ಲಿ ಇವತ್ತು ಸೇವೆ ಸಲ್ಲಿಸಿದರು. ಅಂದುಕೊಂಡ ಕೆಲಸಗಳು ನೆರವೇರಿದ ಹಿನ್ನೆಲೆಯಲ್ಲಿ ಹರಕೆಯನ್ನ ಪೂರ್ಣಗೊಳಿಸಿದ್ದಾರೆ ನಟಿ ರಚಿತಾ ರಾಮ್. ದೈವ ಸನ್ನಿಧಿಯಲ್ಲಿರುವಂತಹ ರಚಿತಾ ರಾಮ್ ಅವರ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅವರು ಅಂದುಕೊಂಡಂತಹ ಕೆಲಸಗಳು ನೆರವೇರಿದ್ರೆ ಹರಕೆಯನ್ನ ತೀರಿಸ್ತೀನಿ ಅಂತ ಒಂದಿಷ್ಟು ಹರಕೆಗಳನ್ನು ಕಟ್ಕೊಂಡಿದ್ರು. ಅವರು ಅಂದುಕೊಂಡಂತಹ ಬಹುತೇಕ ಕೆಲಸಗಳು ನೆರವೇರಿದೆ ಅಂತೆ. ಸೊ ಹಾಗಾಗಿ ಇವತ್ತು ಕೊರಗಜ್ಜನ ಸನ್ನಿಧಿಗೆ ಬಂದು ಹರಕೆಯ ಕೋಲವನ್ನು ತೀರಿಸಿದ್ದಾರೆ. ಆದರೆ ಪರ್ಟಿಕ್ಯುಲರ್ಲಿ ಯಾವ ಒಂದು ಹರಕೆ ಈಡೇರಿದೆ, ಏನು ಅಂದುಕೊಂಡಂತಹ ಕೆಲಸ ಆಗಿದೆ ಅನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಬಟ್ ಅವರು ಅಂದುಕೊಂಡಂತಹ ಕೆಲಸಗಳು ಬಹುತೇಕವಾಗಿ ನೆರವೇರಿದಂತಹ ಕಾರಣಕ್ಕಾಗಿ ಹರಕೆಯನ್ನ ಕಟ್ಕೊಂಡಿರುವುದನ್ನ ಕೋಲವನ್ನ ಮಾಡೋ ಮೂಲಕವಾಗಿ ಈಗ ತೀರಿಸಿದ್ದಾರೆ ಕೊರಗಜ್ಜನ ಸನ್ನಿಧಿಯಲ್ಲಿ. ಬೀದರ್ನ ಮಹಾರಾಜವಾಡಿ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಔರಾದ ತಾಲೂಕಿನ ಮಹಾರಾಜವಾಡಿ ಗ್ರಾಮ ಇದೆ. ಹೆಸರಿಗೆ ಮಹಾರಾಜವಾಡಿ, ಆದರೆ ಕುಡಿಯೋಕೆ ನೀರೇ ಇಲ್ಲ ಈ ಊರಲ್ಲಿ. ಜಂಬಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಔರಾದ ತಾಲೂಕಲ್ಲಿ ಬರುತ್ತೆ ಮಹಾರಾಜವಾಡಿ ಅನ್ನುವಂತಹ ಗ್ರಾಮ. ಗ್ರಾಮದ ಬೋರ್ವೆಲ್ ಬತ್ತಿ ಹೋಗಿದೆ. ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. 1,000ಕ್ಕೂ ಹೆಚ್ಚು ಜನ ಇರುವಂತಹ ಊರಿದು ಗ್ರಾಮ. ಈ ಗ್ರಾಮಕ್ಕೆ ಪ್ರತಿನಿತ್ಯ 1 ಟ್ಯಾಂಕ್ ನೀರು ಮಾತ್ರ ಸರಬರಾಜಾಗುತ್ತೆ. 1,000 ಜನ ಇರುವಂತಹ ಊರಿಗೆ 1 ಟ್ಯಾಂಕ್ ನೀರು ಎಲ್ಲಿ ಸಾಲುತ್ತೆ?
ದಿನಕ್ಕೆ 1 ಟ್ಯಾಂಕ್ ನೀರು ಸಾಲಲ್ಲ ಅಂತ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಹಜವಾಗಿ. ಇನ್ನು ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲೆದಾಡಬೇಕು ಅಂತ ಪರಿಸ್ಥಿತಿ ಇದೆ. ರೈತರ ಜಮೀನಿಂದ ನೀರು ತರುವಂತಹ ಸ್ಥಿತಿ ಇದೆ, ಅಲ್ಲೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಯಾಕಂದ್ರೆ ಬೋರ್ವೆಲ್ಗಳು ಬಹುತೇಕವಾಗಿ ಬತ್ತಿ ಹೋಗಿದ್ದಾವೆ, ಬರುವಷ್ಟು ನೀರು ಸಿಗ್ತಾ ಇಲ್ಲ. ನೀರು ಬಿಸಿಲಿನ ಹೊಡೆತಕ್ಕೆ ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ. ಸೊ ಹಾಗಾಗಿ ನೀರಿನ ಸಮಸ್ಯೆ, ನೀರಿನ ಅಭಾವ ಜಾಸ್ತಿ ಆಗಿದೆ.